ಹಾಸನ ಮಾಜಿ ಎಂಎಲ್ಸಿ ಎಂ.ಎ. ಗೋಪಾಲಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಎಂ.ಎ. ಗೋಪಾಲಸ್ವಾಮಿ ಬ್ರಿಗೇಡ್ ವತಿಯಿಂದ ಅಕ್ಟೋಬರ್ 4 ಮತ್ತು 5 ಹಾಗೂ 6ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳಾ ಹೊನಲು ಬೆಳಕಿನ ಆಲ್ ಇಂಡಿಯಾ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಎಂ.ಎ. ಗೋಪಾಲಸ್ವಾಮಿ ತಿಳಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ವಾಲಿಬಾಲ್ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಆಗಮಿಸಲಿದ್ದಾರೆ. ಹೊರ ರಾಜ್ಯಗಳಾದ ಕೇರಳ, ತಮಿಳುನಾಡು, ದೆಹಲಿ, ಕರ್ನಾಟಕ, ರೈಲ್ವೆ, ರಿವರ್, ಪೊಲೀಸ್ ಒಟ್ಟು 6 ಪುರುಷ ತಂಡಗಳು ಹಾಗೂ ಮಹಿಳಾ 4 ತಂಡಗಳು ಭಾಗವಹಿಸಲಿದೆ ಎಂದು ತಿಳಿಸಿದರು. ಅಕ್ಟೋಬರ್ 6ರಂದು ಬೆಳಗ್ಗೆ 9 ಗಂಟೆಗೆ ತಾಲೂಕಿನ ಜನತೆಗೆ ಬೃಹತ್ ಆರೋಗ್ಯ ಮೇಳವನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಹೃದಯ ಸಮಸ್ಯೆ, ನರರೋಗ ಸಮಸ್ಯೆ, ಮೂತ್ರಪಿಂಡ ಸಮಸ್ಯೆ, ಮಧುಮೇಹ ಸಮಸ್ಯೆ, ಪಿತ್ತ ಜನಕಾಂಗದ ಸಮಸ್ಯೆ, ಕ್ಯಾನ್ಸರ್ ತಪಾಸಣೆ, ಮಕ್ಕಳ ಚಿಕಿತ್ಸೆ ಹೀಗೆ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬೃಹತ್ ಆರೋಗ್ಯ ಮೇಳವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಸುಮಾರು 15ಕ್ಕೂ ಹೆಚ್ಚು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಸಾರ್ವಜನಿಕರು, ವಯೋವೃದ್ಧರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಉನ್ನತ ಚಿಕಿತ್ಸೆ ಬೇಕಾದರೆ ಉಚಿತವಾಗಿ ಆಸ್ಪತ್ರೆಗೆ ಕರೆದೊಯ್ದು ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 5ರಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ತನಿಷಾ, ಚಲನಚಿತ್ರ ನಟರಾದಂಥ ವಿನೋದ್ ಪ್ರಭಾಕರ್ ಸೇರಿದಂತೆ ಹಲವಾರು ನಟ ನಟಿಯರು ಆಗಮಿಸಲಿದ್ದು, ಸಂಸದರಾದಂಥ ಶ್ರೇಯಸ್ ಪಾಟೀಲ್, ಶಾಸಕರಾದ ಶಿವಲಿಂಗೇಗೌಡ, ಮಾಜಿ ಶಾಸಕ ಸಿ.ಎಸ್. ಪುಟ್ಟೇಗೌಡ ಸೇರಿದಂತೆ ರಾಜ್ಯದ ನಾನಾ ಭಾಗದ ಶಾಸಕರು, ಸಚಿವರು, ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಬಳಗ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಮುಖಂಡಗಳೆಲ್ಲ ಕೂಡ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಅಕ್ಟೋಬರ್ 4 ಮತ್ತು 5 ಮತ್ತು 6ನೇ ತಾರೀಕು 3 ದಿವಸ ನಡೆಸಲಿಕ್ಕೆ ಎಲ್ಲ ಕೂಡ ತೀರ್ಮಾನ ಮಾಡಿ ದಿನಾಂಕ ಇದು ಅಸೋಸಿಯೇಷನಿಂದ ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ನೇತೃತ್ವದಲ್ಲಿ ನಡೀತಾ ಇದೆ. ನಾನು ಕೂಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿರೋದ್ರಿಂದ ಓನ್ಲಿ ಆಯ್ಕೆ ಪಟ್ಟಂಥ ಟೀಮ್ಗಳಿಂದ ಸುಮಾರು 10 ಟೀಮ್ಗಳು ಬರ್ತಾ ಇರ್ತಕ್ಕಂಥದ್ದು. ಆ 10 ಟೀಮ್ಗಳಲ್ಲಿ ತಮಿಳುನಾಡಿಂದ 2 ಟೀಮು, ಕರ್ನಾಟಕದಿಂದ 1 ಟೀಮು, ಕೇರಳ ಮತ್ತು ಡೆಲ್ಲಿಯಿಂದಲೂ ಮತ್ತು ರಿಸರ್ವ್ ಪೊಲೀಸಿಂದಲೂ ಕೂಡ ಸೆಂಟ್ರಲ್ಲು ಮತ್ತು ರೈಲ್ವೆ ಪೊಲೀಸಿಂದಲೂ ಕೂಡ 1 ತಂಡ, 6 ತಂಡ, ಹಾಗೆಯೇ ಮಹಿಳಾ 4 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಿಂದ ಎಲ್ಲ ನಮ್ಮ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಬೇಕು ಅಂತ ನಾನು ನಮ್ಮ ಸ್ನೇಹಿತರ ಮತ್ತು ಏನು ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಹಾಗೂ ಯುವಕರು ಇದ್ದಾರೆ ಅವರ ಪರವಾಗಿ ಒಂದು ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಈಗಾಗಲೇ ಗ್ರೌಂಡ್ ಸಿದ್ಧತೆ ಆಗ್ತಾ ಇದೆ. ಅದಕ್ಕೆ ತಮ್ಮಂತೆ ಸಿಟ್ಟಿಂಗ್ ಕೂರ್ಲಿಕ್ಕೆ ಕೂಡ ಏನು ಹೇಳ್ತಾರೆ ಆಸನಗಳು ಸುಮಾರು 5,000 ಜನ ಕೂತ್ಕೊಳ್ಳಲಿಕ್ಕೆ ಆಸನ ಮಾಡಿ ಅದು ಆಸನಗಳನ್ನ ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗನ್ನು ಕೂಡ ಆ ಒಂದು ಎಲ್ಲರೂ ಕೂಡ ಅದಕ್ಕೆ ಮಹಿಳೆಯರಿಗೆ ರಿಸರ್ವೇಷನ್ ಕೂಡ ಈ ಸರಿ ಮಾಡಬೇಕು, ಅವ್ರಿಗೆ ಪ್ರತ್ಯೇಕವಾಗಿ ಅನ್ನೋದು ಕೂಡ ನಮ್ಮ ಯುವಕರ ತಂಡ ಮಾಡ್ತಾ ಇದ್ದಾರೆ. ಯಾಕಂದರೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ವಾಲಿಬಾಲ್ ತಂಡಗಳು ಬರೋದ್ರಿಂದ ಹೆಣ್ಮಕ್ಳಿಗೂ ಕೂಡ ಈ ಸರಿ ಕೂರ್ಲಿಕ್ಕೆ ಸಪ್ರೇಟ್ ಆದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿ, ಹಾಗೆ ಅದನ್ನೆಲ್ಲರೂ ಕೂಡ ಎಲ್ಲ ಕುಟುಂಬಗಳು ಬಂದು ಭಾಗವಹಿಸಿ ಇದರಲ್ಲಿ ಯಶಸ್ವಿಗೊಳಿಸ್ಬೇಕು ಅಂತ ನಾನು ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಜನತೆಯನ್ನು ಒತ್ತಾಯ ಮಾಡ್ತೀನಿ. ಹಾಗೆಯೇ ಅಕ್ಟೋಬರ್ 6ನೇ ತಾರೀಕು ಬೃಹತ್ ಆರೋಗ್ಯ ಮೇಳ ಕೂಡ ನಾನು ಪ್ರತಿ ವರ್ಷ ಕೂಡ ಅದನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶ್ರೀ ಗಣಪತಿ ಸೇವಾ ಸಮಿತಿಯಿಂದಲೂ ಕೂಡ ಅಶೋಕ ಅವರು ಏನು ಪರಿಸರವಾದಿಗಳಿದ್ದಾರೆ ಅವರ ನೇತೃತ್ವ ತಂಡ ಒಟ್ಟಿಗೆ ನಾವು ಕೂಡ ಇದೇ ಮಿಡ್ಲ್ ಈಸ್ಟ್ ಗ್ರೌಂಡಲ್ಲಿ 6ನೇ ತಾರೀಕು ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸುಮಾರು 5,000-6,000 ಜನಕ್ಕೆ ತಪಾಸಣೆ ಮಾಡಲಿಕ್ಕೆ ಸೂಕ್ತವಾದ ಡಾಕ್ಟರ್ಗಳು, ಇದು ಆದಿಚುಂಚನಗಿರಿ ಮಹಾವಿದ್ಯಾಲಯದಿಂದ ನಡೀತಕ್ಕಂಥದ್ದು. ಅದ್ರ ಜೊತೆಗೆ ಕಿದ್ವಾಯಿಂದನೂ ಮತ್ತು ಕೆಂಪೇಗೌಡ ಮೆಡಿಕಲ್ ಕಾಲೇಜಿಂದ, ಹಾಗೆ ವಾಣಿ ವಿಲಾಸ ಆಸ್ಪತ್ರೆಯಿಂದ ಹಾಗೂ ಯನ್ನಪ್ಪಯ್ಯ ಮೆಡಿಕಲ್ ಕಾಲೇಜ್ ಮಂಗಳೂರಿಂದ ಕ್ಯಾನ್ಸರ್ ಇರ್ಬೋದು, ಹೃದಯ ತಜ್ಞ ಇರ್ಬೋದು, ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಉಚಿತವಾಗಿ ಕಣ್ಣು ಆಪರೇಷನ್ನು, ಹರಣಿ ಮತ್ತೊಂದು ಕಾಯಿಲೆಗಳು ಯಾವುದಿದೆ ಆಪರೇಷನ್ಸ್ನ ಉಚಿತವಾಗಿ ಮಾಡಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ವಿ.